ಪ್ರೆಸೆಂಟೇಷನ್ ಇದು. ನನಗೆ ಗೊತ್ತಾಗದೇ ಇದ್ದ ನಮ್ಮ ಸರ್ ಸಹಾಯ ನನ್ನ ಫ್ರೆಂಡ್ಸ್ ಸಹಾಯ ತಗೊಂಡು ಮಾಡಿರುವಂಥ ಪ್ರೆಸೆಂಟೇಷನ್ ಇದು. ನಾನು ಫಸ್ಟ್ ಟೈಮ್ ಪ್ರೆಸೆಂಟೇಷನ್ ಮಾಡ್ತಾ ಇರೋದು. ನಾನು ಕೊಟ್ಟಿರೋ ಪ್ರೆಸೆಂಟೇಷನ್ ಏನಪ್ಪಾ ಅಂದರೆ ಮೆದುಳು, ಮಾನವನ ಮೆದುಳು. ಮಾನವನ ಮೆದುಳು ಇದೇ ಮಾನವನ ಮೆದುಳು. ಮಾನವನ ಮೆದುಳಿನಲ್ಲಿ 3 ಭಾಗಗಳಿರುತ್ತವೆ. ಅವು ಯಾವಪ್ಪ ಅಂದರೆ ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಮುಮ್ಮೆದುಳು ಇಲ್ಲಿರುತ್ತದೆ, ಮಧ್ಯ ಮೆದುಳು ಇಲ್ಲಿರುತ್ತದೆ, ಹಿಮ್ಮೆದುಳು ಇಲ್ಲಿರುತ್ತದೆ. ಈಗ ಮೊದಲನೇದಾಗಿ ಮೆದುಳಿನ 1ನೇ ಭಾಗವನ್ನು ನೋಡ್ತಾ ಹೋಗೋಣ. ಮೆದುಳಿನ 1ನೇ ಭಾಗ ಮುಮ್ಮೆದುಳು. ಇದೆಲ್ಲ ಇದ್ದಲ್ಲ, ಇದೇ ಮುಮ್ಮೆದುಳು. ಮುಮ್ಮೆದುಳು ಆಲೋಚನೆ ಮಾಡಲು ಸಹಾಯ ಮಾಡ್ತದೆ. ಈಗ ನಾವೇನಾದ್ರೂ ಮನೆ ಕಟ್ಸಕ್ಕಾಗ್ಲಿ ಎದಕ್ಕರಾಗ್ಲಿ ಪ್ಲಾನ್ ಹಾಕ್ತೇವಲ್ಲ, ಅದರ ಪ್ಲಾನ್ ಹಾಕಕ್ಕ ಮುಮ್ಮೆದುಳು ಸಹಾಯ ಮಾಡ್ತದೆ. ಮಹಾಮಸ್ತಿಷ್ಕ. ಮುಮ್ಮೆದುಳಿನ ಒಂದು ಭಾಗ ಮಹಾಮಸ್ತಿಷ್ಕ. ಮಹಾಮಸ್ತಿಷ್ಕ ಜ್ಞಾಪಕ ಶಕ್ತಿ, ವಿವೇಚನೆ, ಬುದ್ಧಿವಂತಿಕೆಗೆ ಸಹಾಯ ಮಾಡುತ್ತದೆ. ಮೆದುಳಿನ 2ನೇ ಭಾಗ ಮಧ್ಯ ಮೆದುಳು. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೇ ಮಧ್ಯ ಮೆದುಳು. ಮಧ್ಯ ಮೆದುಳು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಸಂದೇಶ ರವಾನೆ ಮಾಡ್ತದೆ. ಮತ್ತೆ ನಾವು ಇಲ್ಲೆಲ್ಲ ತಿರುಗ್ಸಕ್ಕೆ ಸಹಾಯ ಮಾಡೋದೇ ಮಧ್ಯ ಮೆದುಳು. ಮೆದುಳಿನ 3ನೇ ಭಾಗ ಹಿಮ್ಮೆದುಳು. ಇಲ್ಲೇ ಕಾಣಿಸ್ತಿದೆಯಲ್ಲ, ಇದು ಅಷ್ಟು ಹಿಮ್ಮೆದುಳು. ಹಿಮ್ಮೆದುಳಿನಲ್ಲಿ ಮತ್ತೆ 3 ಭಾಗಗಳಿರ್ತವೆ. ಅವು ಯಾವಪ್ಪ ಅಂದ್ರೆ ಅನುಮಸ್ತಿಷ್ಕ, ಫಾನ್ಸ್, ಮೆಡುಲಾ ಅಬ್ಲಾಂಗೇಟಾ. ಈಗ ಅನುಮಸ್ತಿಷ್ಕ ಬಗ್ಗೆ ನೋಡೋಣ. ಅನುಮಸ್ತಿಷ್ಕವು ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೇ ಅನುಮಸ್ತಿಷ್ಕ. ಅನುಮಸ್ತಿಷ್ಕವು ನಡೆಯುವಾಗ, ಓಡುವಾಗ ಚಲನೆಗಳಿಗೆ ಸ್ನಾಯುಗಳ ನಡುವೆ ಹೊಂದಾಣಿಕೆ ಆಗಲು ಸಹಾಯ ಮಾಡ್ತದೆ. ಈಗ ನಾವೇನ್ರ ಕಾಲ್ ಮಡ್ಸಕ್ಕೆ, ಕೈ ಎಲ್ಲ ಮಿಸ್ಕಾಡ್ಸಕ್ಕೆ, ಮಿಸ್ಕಾಡ್ಬೇಕಾದ್ರ ಅದು ಅನುಮಸ್ತಿಷ್ಕ ಅವುಗಳಿಗೆ ಸಹಾಯ ಮಾಡ್ತದೆ. ಫಾನ್ಸ್ ಇಲ್ಲೇನ್ ಕಾಣಿಸ್ತಿದೆಯಲ್ಲ, ಇದೇ ಫಾನ್ಸ್. ಫಾನ್ಸ್ ಆಹಾರವನ್ನು ಜಗಿಯುವುದು, ಉಸಿರಾಟ ಕ್ರಿಯೆಗಳಿಗೆ ಸಹಾಯ ಮಾಡ್ತದೆ. ಮೆಡುಲಾ ಅಬ್ಲಾಂಗೇಟಾ ಬಗ್ಗೆ ನೋಡೋಣ. ಮೆಡುಲಾ ಅಬ್ಲಾಂಗೇಟಾ ಹೃದಯ ಬಡಿತ, ಜೀರ್ಣಕ್ರಿಯೆ ಚಲನೆಗಳಿಗೆ ಸಹಾಯ ಮಾಡುತ್ತದೆ. ಇದೇನ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮೆಡುಲಾ ಅಬ್ಲಾಂಗೇಟಾ. ಮೆದುಳು ಬಳಿ ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿದೆ. ಮೆದುಳು ಮತ್ತು ಮೆದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಮೆದುಳಿಗೆ 5 ರಿಂದ 10 ನಿಮಿಷ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದ್ರೆ ಮೆದುಳು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಮೆದುಳು ಬ್ರೈನ್ ಡೆಡ್ ಅಂತ ಕರೀತಾರೆ. ನಮ್ಮ ದೇಹದ 20% ರಕ್ತವನ್ನ ಮೆದುಳೇ ಉಪಯೋಗಿಸ್ತಿರ್ತದೆ. ಇನ್ನು 80% ರಕ್ತವನ್ನ ದೇಹ ಉಪಯೋಗಿಸ್ತಿರ್ತದೆ. ಮೆದುಳು 1.5 kg ತೂಕ ಇರ್ತದೆ. ಮೆದುಳಿನ ಅತಿ ದೊಡ್ಡ ಭಾಗ ಯಾವ್ದಪ್ಪ ಅಂದ್ರೆ ಆಗಲ್ ನೋಡಿದ್ವಲ್ಲ, ಅದೇ ಮುಮ್ಮೆದುಳು ನೋಡಿದ್ವಲ್ಲ, ಅದೇ ಮೆದುಳಿನ ಅತಿ ದೊಡ್ಡ ಭಾಗ. ಮೆದುಳು ಸೆಕೆಂಡಿಗೆ ಲೆಕ್ಕವಿಲ್ಲದಷ್ಟು ಮಾಹಿತಿಯನ್ನು ಪೂರೈಸುತ್ತದೆ, ಸ್ವೀಕರಿಸುತ್ತದೆ. ಮೆದುಳಿನ ಒಂದೊಂದು ಭಾಗವು ವಿಭಿನ್ನ ಕೆಲಸವನ್ನು ನಿರ್ವಹಿಸುತ್ತದೆ. ನಿಜಕ್ಕೂ ಮೆದುಳು ಒಂದು ಕಂಪ್ಯೂಟರ್ ಅಂತ ಹೇಳ್ಬೋದು ನಾವು. ಮೆದುಳಿನಲ್ಲಿ ಸುಮಾರು ಅಂದಾಜು 86 ಬಿಲಿಯನ್ ನರಕೋಶಗಳಿರುತ್ತವೆ. ನೋಡಕ್ಕೆ ನಮ್ಮ ಮೆದುಳು ಎಷ್ಟು ಸಣ್ಣದಾಗಿ ಕಾಣ್ಬೋದು, ಆದ್ರೆ ಅದ್ರದ್ದು ಕೆಲಸನೇ ದೊಡ್ಡ ಕೆಲಸ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹಿರಿಯರು ಸುಮ್ಮನೆ ಏನು ಹೇಳಿಲ್ಲ.
ಮೆದುಳಿನಂತಹ ಸೂಕ್ಷ್ಮ ಅಂಗವು ವಿವಿಧ ಚಟುವಟಿಕೆಗಳಿಗೆ ತುಂಬಾ ಮುಖ್ಯವಾಗಿರುವುದರಿಂದ ಅದನ್ನು ಎಚ್ಚರಿಕೆಯಿಂದ ಸಂರಕ್ಷಿಸುವುದು ನಮ್ಮ ಅಗತ್ಯ. ಇದೇ ಶೇರು ಸ್ತಂಭ ಅಥವಾ ಬೆನ್ನುಮೂಳೆ ಇದು ಮೆದುಳು ಬಳ್ಳಿಯನ್ನು ರಕ್ಷಿಸುತ್ತದೆ. ಈಗ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಈಗ ಏನ್ರ ಆಕ್ಸಿಡೆಂಟ್ ಆಯ್ತು, ತಲೆ ಹೊಟ್ಟು ಬಿತ್ತಂದ್ರೆ ಅಲ್ಲೇ ಸ್ಪಾಟ್ ಡೆತ್ ಆಗ್ಬೋದು. ಹಂಗಾಗಿ ಎಲ್ಲಾದ್ರೂ ಹೊರಗಡೆ ಪ್ರಯಾಣಿಸುವಾಗ ಬೈಕ್ ಸವಾರರು ಹೆಲ್ಮೆಟ್ ಅನ್ನು ಧರಿಸಿಕೊಳ್ಳಿ. ನಾನು ಪ್ರೆಸೆಂಟೇಷನ್ ನಿಮ್ ಮುಂದೆ ಮಾಡಕ್ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು.